ಹಲೋ ಗಾಯ್ಸ್, ಇನ್ನೊಂದು ಅಪರ್ಚುನಿಟಿ ಇದೆ ನಿಮಗೆ. ಅದು ಬೆಂಗಳೂರಲ್ಲಿ ವಾಯ್ಸ್ ಪ್ರೊಸೆಸ್. ಇದು 0 to 5 years ಎಕ್ಸ್ಪೀರಿಯೆನ್ಸ್ ಇರಬೇಕು. 100 ವೇಕೆನ್ಸೀಸ್ ಇದೆ. 50,000 to 3 lakh ಪರ್ ಎನ್ ಕೊಡ್ತಾರೆ. ಸ್ಕಿಲ್ಸ್ ಯಾವ್ಯಾವ ಇರಬೇಕಂತಂದರೆ ಕಮ್ಯುನಿಕೇಷನ್ ಸ್ಕಿಲ್ಲು, ಕಸ್ಟಮರ್ ಸಪೋರ್ಟ್, ಕಸ್ಟಮರ್ ಏನೇ ಕೇಳಿದ್ರು ಅವ್ರಿಗೆಲ್ಲನೂ ಹೇಳ್ತಾ ಇರಬೇಕು. ಆಮೇಲೆ ಇನ್ನೂ ಗುಡ್ ಸ್ಕಿಲ್ಸ್ ಯಾವಂತಂದರೆ ಇಂಗ್ಲೀಷು ಫ್ಲುವೆನ್ಸಿ ಆಗಿರಬೇಕು, ಫುಲ್ ಹೈ ಲೆವೆಲ್ ಇಂಗ್ಲೀಷ್ ಮಾತಾಡಬೇಕು. ಆಮೇಲೆ ICSE ಇಂಟರ್ನ್ಯಾಷನಲ್ ವಾಯ್ಸ್ ಪ್ರೊಸೆಸ್ ಇದು, ಅದಕ್ಕಾಗಿ ಇಲ್ಲಿ ಇಂಗ್ಲೀಷ್ ಫ್ಲುವೆನ್ಸಿ ಕೇಳ್ತಾರೆ. ಆಮೇಲೆ ಜಾಬ್ ಡಿಸ್ಕ್ರಿಪ್ಷನ್ ಏನಂದರೆ, ವಾಟ್ ವಿಲ್ ಯು ಡೂ, ನೀವೇನು ಮಾಡಬೇಕಂತಂದರೆ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ವಿ ಆರ್ ಹೈರಿಂಗ್ ಫಾರ್ 24/7.ai ಇದೆ ಇದು ಕಂಪ್ನಿ ನೇಮು. ಜಾಬ್ ಡಿಸ್ಕ್ರಿಪ್ಷನ್ ಏನಂತಂದರೆ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಪ್ರೊಸೆಸ್. ಜಾಬ್ ಈಸ್ ಅ ಜಾಬ್ ವೇರ್ ದ ಎಕ್ಸಿಕ್ಯೂಟಿವ್ಸ್ ಆರ್ ಅಸೈನ್ಡ್ ಟು ಹ್ಯಾಂಡಲ್ ದ ಕಾಲ್ಸಲ್ಲಿ ಮಾತಾಡಬೇಕು. ಆ್ಯಂಡ್ ಇಮೇಲ್ಸ್ ಫ್ರಮ್ ಕಸ್ಟಮರ್ಸ್ ಇನ್ ಡಿಫ್ರೆಂಟ್ ಕಂಟ್ರೀಸ್, ಬೇರೆ ಬೇರೆ ಕಂಟ್ರೀಸಿಂದ ನಿಮಗೆ ಮೇಲ್ ಮಾಡ್ತಾರೆ, ಅದನ್ನೆಲ್ಲ ಓದಿ ಅವ್ರಿಗೆ ರಿಪ್ಲೈ ಮಾಡಬೇಕು. ಆಮೇಲೆ ಪರ್ಟಿಕ್ಯುಲರ್ಲಿ ದ USA, ಕೆನಡಾ ಆ್ಯಂಡ್ ಆಸ್ಟ್ರೇಲಿಯಾ ಇವೆಲ್ಲದ್ರಿಂದನೂ ಕಾಲ್ಸ್ ಬರ್ತಿರುತ್ತೆ, ಮೇಲ್ ಬರ್ತಿರುತ್ತೆ. ದೀಸ್ ಜಾಬ್ಸ್ ಇನ್ಕ್ಲೂಡ್ ಪ್ರೊಡಕ್ಟ್ ಆ್ಯಂಡ್ ಸರ್ವಿಸ್ ಸಪೋರ್ಟ್ ಆರ್ ಟೆಕ್ನಿಕಲ್ ಸಪೋರ್ಟ್ ಇನ್ ವಿಚ್ ದ ಕಸ್ಟಮರ್ ಈಸ್ ಕಾಲಿಂಗ್ ಆರ್ ಸೆಂಡಿಂಗ್ ಆ್ಯಂಡ್ ಇಮೇಲ್ ಟು ಸಾಲ್ವ್ ಆ್ಯನ್ ಇಶ್ಯೂ. ಅವ್ರಿಗೆ ಏನಾದರೂ ಇಶ್ಯೂ ಬಂತಂತಂದರೆ ಕಸ್ಟಮರ್ಸಿಗೆ ನೀವು ಮೇಲ್ ಮಾಡ್ಬೋದು, ಕಾಲ್ ಮಾಡ್ಬೋದು. ಆಗ ನೀವು ಫ್ಲುವೆನ್ಸಿಯಾಗಿ ಇಂಗ್ಲೀಷ್ ಮಾತಾಡಬೇಕಾಗತ್ತೆ. ಅದಕ್ಕಾಗಿ ಫ್ಲುವೆನ್ಸಿ ಇನ್ ಇಂಗ್ಲೀಷ್ ಅಂತ ಹೇಳಿರೋದು. ಸ್ಕಿಲ್ಸ್ ಏನು ರಿಕ್ವೈರ್ಡ್ ಅಂತಂದರೆ ಎಕ್ಸಲೆಂಟ್ ವರ್ಬಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ಸ್. ವರ್ಬಲ್ ಆಗಿ ಮಾತಾಡೋಕ್ಕೂ ಬರಬೇಕು, ರಿಟರ್ನ್ ಬರೆಯೋಕ್ಕೂ ಬರಬೇಕು. ಗುಡ್ ಲಾಜಿಕಲ್ ರೀಸನಿಂಗ್ ಆ್ಯಂಡ್ ಅನಲಿಟಿಕಲ್ ಸ್ಕಿಲ್ಸ್, ರೀಸನಿಂಗ್ ಇರಬೇಕು, ಅನಲಿಟಿಕಲ್ ಸ್ಕಿಲ್ಸ್ ಇರಬೇಕು. ಏಬಲ್ ಟು ಇಂಟ್ರ್ಯಾಕ್ಟ್ ವಿತ್ ಕಸ್ಟಮರ್ ಕಾಲ್, ನಿಮಗೆ ಏಬಲ್ ಆಗಿರ್ಬೇಕು ನೀವು ಅದು ಅವ್ರ ಕಸ್ಟಮರ್ ಕಾಲ್ ಜೊತೆ ಇಂಟ್ರ್ಯಾಕ್ಟ್ ಮಾಡುವಷ್ಟು. ಶುಡ್ ಬಿ ಏಬಲ್ ಟು ಆನ್ಸರ್ ಸರ್ವೀಸಿಂಗ್ ಕ್ವಶನ್ಸ್, ಅವರು ಒಂದಿಷ್ಟು ಕ್ವಶನ್ಸ್ ಕೇಳ್ತಿರ್ತಾರಲ್ಲ ಅದ್ರ ಬಗ್ಗೆ ನೀವು ಆನ್ಸರ್ ಮಾಡೋಕ್ಕೆ ರೆಡಿಯಾಗಿರಬೇಕು. ಡೋಂಟ್ ವರಿ, ಅಲ್ಲಿ ಟ್ರೈನಿಂಗಲ್ಲಿ ನಿಮಗೆಲ್ಲ ಹೇಳ್ಕೊಡ್ತಾರೆ. ಏಬಲ್ ಟು ವರ್ಕ್ ಇನ್ ರೊಟೇಷ್ನಲ್ ನೈಟ್ ಶಿಫ್ಟ್ ಇರುತ್ತೆ, ಮಾರ್ನಿಂಗ್ ಶಿಫ್ಟ್ ಇರುತ್ತೆ. ಅವ್ರು ಯಾಕಂದರೆ ಇದು USA ಕಂಪ್ನಿ ಅಲ್ಲ, ಯಾವಾಗ ಬೇಕಾದರೂ ಇರುತ್ತೆ ಶಿಫ್ಟ್ಸು. ಹಾಗಾಗಿ ನೀವು ಅದಕ್ಕೆ ಏಬಲ್ ಆಗಿರಬೇಕು. ಸ್ಯಾಲ್ರಿ ರೇಂಜ್ 3 ಲ್ಯಾಕಿಂದ 4,80,000 LPA ತನಕ ಇರುತ್ತೆ. ಇನ್ಸೆಂಟಿವ್ಸು ಇರುತ್ತೆ, ಎಲ್ಲನೂ ಇರುತ್ತೆ. ಪ್ಲಸ್ ಗುಡ್ ಇನ್ನಿಂಗ್ಸ್. ಏಜ್ ಲಿಮಿಟ್ ಏನಿರಬೇಕಂತಂದರೆ 18+ ಟು 30 ಇಯರ್ಸ್ ಬಿಲೋ. 30 ಇಯರ್ಸ್ ಬಿಲೋನೇ ಇರಬೇಕು. 30+ ಆದವರು ಇಲ್ಲಿ ಅಲಾವ್ ಇರಲ್ಲ. ಆಮೇಲೆ ಇದ್ರ ಬೆನಿಫಿಟ್ಸ್ ಏನಪ್ಪ ಅಂತಂದರೆ 5 days ವರ್ಕಿಂಗ್, 2 week ಆಫ್. ನಾರ್ಮಲಿ 5 days ವರ್ಕಿಂಗ್ ಇರುತ್ತೆ, ಮಂಡೇ ಟು ಫ್ರೈಡೇ. ದೆನ್ 2 days ಆಫ್ ಇರುತ್ತೆ, ಅಂದರೆ ಸಂಡೇ ಆ್ಯಂಡ್ ಸ್ಯಾಟರ್ಡೆ. 2 way ಕ್ಯಾಬ್ ಫೆಸಿಲಿಟಿ ಕೂಡ ಕೊಡ್ತಾರೆ ನಿಮಗೆ. ನೀವಿರೋದು ಇಲೆಕ್ಟ್ರಾನಿಕ್ ಸಿಟಿ, ಅದಿರೋದು ಬಸವನಗುಡಿ ಅಥವಾ ಮೆಜೆಸ್ಟಿಕ್ ಹಿಂಗದು ಅಂತಂದರೆ ಇಲ್ಲಿಂದ ನಿಮಗೆ ಕ್ಯಾಬ್ ಫೆಸಿಲಿಟಿ ಇರುತ್ತೆ. ನೀವು ಇಲ್ಲಿಂದನೇ ಹತ್ಕೊಂಡು ಹೋಗ್ಬೋದು ಮತ್ತು ತಂದು ಇಳಿಸ್ತಾರೆ. ಆಮೇಲೆ ಲೈಫ್ ಇನ್ಶೂರೆನ್ಸ್, ನೀವು ಲೈಫ್ ಇನ್ಶೂರೆನ್ಸ್ ಅನ್ಕ ಭಾಳ ಮುಖ್ಯ ಈಗಿನ ಕಾಲದಲ್ಲಿ. ಯಾರಿಗೆ ಏನಾಗುತ್ತೆ ಏನೋ ಹೇಳೋಕ್ಕೆ ಬರಲ್ಲಲ್ಲ, ಅದನ್ನೂ ಕೊಡ್ತಾರೆ. ಮೆಡಿಕಲ್ ಇನ್ಶೂರೆನ್ಸ್, ನೀವು ಸಡನ್ನಾಗಿ ಏನೋ ಆಕ್ಸಿಡೆಂಟ್ ಆತಪ್ಪ, ಆಗಬಾರ್ದು, ಬಟ್ ಆಯ್ತಂದರೆ ಅದು ಹೆಲ್ತ್ ಇನ್ಶೂರೆನ್ಸು ಕೊಡ್ತಾರೆ, ಅದು ಕ್ಲೈಮ್ ಆಗುತ್ತೆ. ಆಮೇಲೆ ವರ್ಲ್ಡ್ ಕ್ಲಾಸ್ ಫೆಸಿಲಿಟಿ ಇರುತ್ತೆ, ಕೆಫೆಟೇರಿಯಾ ಇರುತ್ತೆ, ನೀವು ಕೂತು ಟೀ ಕಾಫಿ ಕುಡಿದು ಚಿಟ್ ಚಾಟ್ ಎಲ್ಲ ಮಾಡ್ಬೋದು ಫ್ರೆಂಡ್ಸ್ ಜೊತೆ, ನಿಮ್ಮ ಕೊಲೀಗ್ಸ್ ಜೊತೆ. ಆಮೇಲೆ ಜಿಮ್ ಇರುತ್ತೆ, ಸ್ಪೋರ್ಟ್ಸ್ ಏರಿಯಾನೂ ಇರುತ್ತೆ, ಸ್ಪೋರ್ಟ್ಸ್ ನೀವು ಆಡಬೇಕಂತಂದರೆ. ಆಮೇಲೆ ಥಿಯೇಟ್ರು ಇರುತ್ತೆ, ನಿಮಗೆ ಏನಾದ್ರು ಥೀಮ್ ಬೇಸ್ಡ್ ಬ್ರೇಕ್ಔಟ್ ಝೋನ್ಸ್ ಇರುತ್ತೆ. ಆಮೇಲೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿರಬೇಕಂತಂದರೆ, ನಿಮ್ಗೆ ಏನು ಎಲಿಜಿಬಿಲಿಟಿ ಇರಬೇಕಪ್ಪ ಇದಕ್ಕೆ ಅಪ್ಲೈ ಮಾಡಬೇಕಂತಂದರೆ PUC, 12th ಡಿಪ್ಲೊಮಾ, ಅಂಡರ್ ಗ್ರ್ಯಾಜುಯೇಟ್ ಆರ್ ಗ್ರ್ಯಾಜುಯೇಟ್, BCom, BBA, BSc, BCA, BE, BTech, BA ಆ್ಯಂಡ್ ಪೋಸ್ಟ್ ಗ್ರ್ಯಾಜುಯೇಷನ್ MBA ಅವ್ರ MCom. ಫ್ರೆಷರ್ಸ್ ಆಗಿರ್ಬೋದು ಅಥವಾ ಎಕ್ಸ್ಪೀರಿಯೆನ್ಸ್ ಆದವರು ಅಪ್ಲೈ ಮಾಡ್ಬೋದು. ಆಮೇಲೆ ಲೊಕೇಶನ್ ಎಲ್ಲಂದರೆ ಪ್ರೆಸ್ಟೀಜ್ ಟೆಕ್ ಪ್ಲಾಂಟಿಯಾ 2 ಅಲ್ಲಿ 2 ಆ್ಯಂಡ್ ಮಾರತ್ಹಳ್ಳಿ, ಸರ್ಜಾಪುರ್, ಔಟರ್ ರಿಂಗ್ ರೋಡ್. ನೆಕ್ಸ್ಟ್ ಸರ್ಜಾಪುರ್, ಬೆಂಗಳೂರು, ಇಲ್ಲೇ ಈ ಲೊಕೇಶನಲ್ಲಿ ಇರುತ್ತೆ. ಆಮೇಲೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ವಾಸುದೇವನ್ ಜೆ ಅಂತ ಇರ್ತಾರೆ. ಇದರಲ್ಲಿ ಕೋಡ್ ಅಂತಂದರೆ 105 ಇರುತ್ತೆ. ಅವ್ರ ಕಾಂಟ್ಯಾಕ್ಟ್ ನಂಬರು ಇಲ್ಲಿ ಹಾಕಿದ್ದಾರೆ, 9980693405 ಅಂತ. ಅವ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಅವರು ಯಾವಾಗ ಇಂಟರ್ವ್ಯೂ ಶೆಡ್ಯೂಲ್ ಮಾಡ್ತಾರೆ ಆಗ ಹೋಗಿ ಇಂಟರ್ವ್ಯೂ ಕೊಟ್ಟು ನೀವು ಪಾಸ್ ಆದರೆ ಅಂತ ಆರಾಮಾಗಿ ಜಾಬ್ ಮಾಡ್ಕೊತ ಹೋಗ್ಬೋದು. ನೆಕ್ಸ್ಟು ರೋಲ್ ಏನಂತಂದರೆ ಕಸ್ಟಮರ್ ಸಕ್ಸಸ್ ಎಕ್ಸಿಕ್ಯೂಟಿವ್ದು, ಅಸೋಸಿಯೇಟಿವ್. ಎಕ್ಸಿಕ್ಯೂಟಿವ್ ಅಂದರೆ ಒಂದೇ, ಎರಡು ಒಂದೇ.
ಇಂಡಸ್ಟ್ರಿ ಟೈಪ್ BPM, BPO ಇದು BPO ಸೆಕ್ಟ್ರು. ಆಮೇಲೆ ಡಿಪಾರ್ಟ್ಮೆಂಟ್ ಕಸ್ಟಮರ್ ಸಕ್ಸಸ್, ಸರ್ವಿಸ್ ಆ್ಯಂಡ್ ಆಪ್ರೇಷನ್ಸ್. ಎಂಪ್ಲಾಯ್ಮೆಂಟ್ ಟೈಪು ಫುಲ್ ಟೈಮ್ ಇರುತ್ತೆ, ಇದು ಪರ್ಮನೆಂಟು. ಆ್ಯಂಡ್ ರೋಲ್ ಕೆಟಗರಿ ಕಸ್ಟಮರ್ ಸಕ್ಸಸ್, ಕಸ್ಟಮರ್ಗೋಸ್ಕರನೇ ನೀವು ಇದು ಮಾಡಬೇಕಾಗಿರುತ್ತೆ. ಇಂಡಸ್ಟ್ರಿ ಟೈಪು BPM, BPO ಆರ್ BPO. ಡಿಪಾರ್ಟ್ಮೆಂಟು ಕಸ್ಟಮರ್ ಸಕ್ಸಸ್, ಸರ್ವಿಸ್ ಆ್ಯಂಡ್ ಆಪ್ರೇಷನ್ಸ್. ರೋಲ್ ಗೊತ್ತಾಯ್ತಲ್ಲ, ಕಸ್ಟಮರ್ ಸಕ್ಸಸ್ ಅಸೋಸಿಯೇಟಿವ್. ಎಂಪ್ಲಾಯ್ಮೆಂಟ್ ಟೈಪು ಫುಲ್ ಟೈಮ್ ಪರ್ಮನೆಂಟ್. ಎಜುಕೇಷನು ಗ್ರ್ಯಾಜುಯೇಷನ್ ನಾಟ್ ರಿಕ್ವೈರ್ಡ್. 10th ಅವರ PU ಗ್ರ್ಯಾಜುಯೇಷನ್ ಆಗಿದ್ದರೂ ಇಲ್ಲಿ ತೊಗೋತಾರೆ. ಈಗ ನೋಡಿ, ನಾನು ಅಪ್ಲೈ ಮಾಡ್ತೀನಿ. ಇಲ್ಲಿ ಅಪ್ಲೈ ನಾವು ಇರುತ್ತಲ್ಲ, ಇಲ್ಲಿ ಅಪ್ಲೈ ನಾವು ಹೋಗಿ ಅಪ್ಲೈ ಮಾಡಿಬಿಟ್ರೆ ಆಗುತ್ತೆ. ಇಲ್ಲ, ಫೋನ್ ನಂಬರ್ ಇದೆಯಲ್ಲ, ಆ ಫೋನ್ ಕಾಲ್ ಮಾಡಿ ನೀವು ಅವ್ರಿಗೆ ಫೋನಲ್ಲಿ ಮಾತಾಡಿದರೆ ನಿಮ್ಮದು ಇಂಟರ್ವ್ಯೂ ಸಕ್ಸಸ್ ಆದರೆ ಅವ್ರು ನಿಮ್ಗೆ ತೊಗೋತಾರೆ. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಬಾಯ್.